ಬಂಡೆ ಕುಸಿದು 7 ಮಂದಿ ಮೃತಪಟ್ಟ ದುರ್ಘಟನೆ ಹಿನ್ನೆಲೆ 65 ಕಲ್ಲುಗಣಿಗಳ ಬೀಗಮುದ್ರೆ ತೆರವುಗೊಳಿಸದಿದ್ದರೆ ರಾಜ್ಯಾದ್ಯಂತ ಕಲ್ಲುಗಣಿ ಬಂದ್. ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ ಎಚ್ಚರಿಕೆ. ನಗರದ ಹೊರವಲಯದ ಕಲ್ಲುಗಣಿಯಲ್ಲಿ ಬಂಡೆ ಕುಸಿದು 7 ಮಂದಿ ಮೃತಪಟ್ಟ ದುರ್ಘಟನೆಯನ್ನು ಮುಂದಿಟ್ಟುಕೊಂಡು ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ 65 ಕಲ್ಲುಗಣಿಗಳಿಗೆ ಬೀಗಮುದ್ರೆ ಹಾಕಿದ್ದು, ಇದನ್ನೇ ನಂಬಿಕೊಂಡಿದ್ದ ಸುಮಾರು 10,000 ಕೂಲಿ ಕಾರ್ಮಿಕರು ಇದರಿಂದ ಬೀದಿಗೆ ಬಿದ್ದಿದ್ದಾರೆ. ಸರ್ಕಾರದ ಧೋರಣೆಯಿಂದ ಪ್ರತಿ ಟನ್ ಸ್ಯಾಂಡ್ ಮತ್ತು ಜಲ್ಲಿ 500ರಿಂದ 600 ರೂಪಾಯಿ ಹೆಚ್ಚಾಗಿದೆ ಎಂದು ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟದ ಅಧ್ಯಕ್ಷ ಡಿ ಸಿದ್ದರಾಜು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೋ ಒಂದು ಗಣಿಯಲ್ಲಿ ಆದ ದುರಂತವನ್ನು ಮುಂದಿಟ್ಟುಕೊಂಡು ಬೆಂಗಳೂರು ದಕ್ಷಿಣದ ಹೊರವಲಯದಲ್ಲಿರುವ ಮದಪಟ್ನ ಗ್ರಾಮದ ದೊಡ್ಡೇರಿ, ದೊಂಡೇನಹಳ್ಳಿ, ಸೂಲಿವಾರ, ಮಾಧವಪಟ್ಟಣ ವಿಭಾಗದ ಕ್ರಷರ್ಗಳು ಮತ್ತು ಕಲ್ಲು ಕ್ವಾರಿಗಳನ್ನು ಸ್ಥಗಿತಗೊಳಿಸಲಾಗಿದೆ. ನಾವು ಪರಿಸರ ಇಲಾಖೆಯಿಂದ ಅನುಮತಿ ಪಡೆದಿದ್ದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಎಲ್ಲ ಅನುಮತಿಯೊಂದಿಗೆ 30 ವರ್ಷಗಳ ಅವಧಿಗೆ ಪರವಾನಗಿ ನೀಡಿದೆ. ಸರ್ಕಾರದ ಎಲ್ಲ ಸುರಕ್ಷತಾ ಮಾನದಂಡಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದೇವೆ. ಆದರೆ ಗಣಿಗಳ ಕಾರ್ಯನಿರ್ವಹಣೆಗೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದು, ಇದರಿಂದ ಮನೆ ನಿರ್ಮಿಸುವವರಿಗೂ ಹೊರೆಯಾಗುತ್ತಿದೆ ಎಂದರು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಧೋರಣೆಯಿಂದ ಶಿವಮೊಗ್ಗದಲ್ಲಿ ಕ್ರಷರ್ ಮಾಲೀಕರೊಬ್ಬರು ಇಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರ ಕೂಡಲೇ ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡದೇ ಇದ್ದಲ್ಲಿ ಆತ್ಮಹತ್ಯೆ ಸರಣಿ ಆರಂಭವಾಗಲಿದೆ. ಇದಕ್ಕೆ ಸರ್ಕಾರವೇ ಹೊಣೆಯಾಗಬೇಕಾಗುತ್ತದೆ. ಈ ಬಗ್ಗೆ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಮತ್ತು ಗಣಿ ಇಲಾಖೆ ಉನ್ನತಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಕೂಡಲೇ ಕಲ್ಲು ಗಣಿಗಾರಿಕೆ ಆರಂಭಕ್ಕೆ ಅನುಮತಿ ನೀಡಬೇಕೆಂದು ಕೋರಿದ್ದೇವೆ. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ರಾಜ್ಯಾದ್ಯಂತ ಎಲ್ಲ ಕಲ್ಲುಗಣಿ ಮತ್ತು ಕ್ರಷರ್ಗಳನ್ನು ಬಂದ್ ಮಾಡಿ ಹೋರಾಟ ಮಾಡುತ್ತೇವೆ. ಜೊತೆಗೆ ಶೀಘ್ರದಲ್ಲೇ ದುರಂತ ಸಂಭವಿಸಿದ ಮಾದಾಪಟ್ಟಣದಿಂದ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ಕೈಗೊಂಡು ಮೌನ ಪ್ರತಿಭಟನೆ ಮಾಡುತ್ತೇವೆ ಎಂದರು. ಯಾರೋ ಮಾಡಿದ ತಪ್ಪಿಗೆ ಸರ್ಕಾರ ಬೊಕ್ಕಸಕ್ಕೂ ಸಹ ನಷ್ಟವಾಗುತ್ತಿದೆ. ಕಳೆದ ವರ್ಷ 5,000 ಕೋಟಿ ಇದ್ದ ಗಣಿ ವಲಯದ ತೆರಿಗೆಯಲ್ಲಿ ಗುರಿ ಮೀರಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ತೆರಿಗೆ ರೂಪದಲ್ಲಿ ನೀಡಿದ್ದೇವೆ. ಈ ಬಾರಿ 11,000 ಕೋಟಿ ಗುರಿ ನಿಗದಿ ಮಾಡಿದ್ದು, ಸರ್ಕಾರ ಇದೇ ರೀತಿಯ ಧೋರಣೆ ಅನುಸರಿಸಿದರೆ ತೆರಿಗೆ ಸಂಗ್ರಹದ ಮೇಲೂ ಪ್ರತಿಕೂಲ ಪರಿಣಾಮ ಬೀರಲಿದೆ ಎಂದು ಡಿ ಸಿದ್ದರಾಜು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಮನೋಜ್ ಶೆಟ್ಟಿ, ಕಾರ್ಯದರ್ಶಿಗಳಾದ ಮದನ್, ಗಿರೀಶ್, ಕೆಎಸ್ ರಾಮಸ್ವಾಮಿ, ಖಜಾಂಜಿ ಉಮಾಶಂಕರಯ್ಯ, ನಿರ್ದೇಶಕರಾದ ಎಸ್ ಮಂಜುನಾಥ್, ಮಹೇಶ್ ಎಲ್ಆರ್, ಮಂಜುನಾಥ್ ಎಸ್, ಕೆಎಸ್ ವೆಂಕಟೇಶ್ವರ, ರಾಮಲಿಂಗಪ್ಪ ಕಾಮಾಜಿ ಮತ್ತಿತರರು ಉಪಸ್ಥಿತರಿದ್ದರು. ಮಾನ್ಯ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊಳೋದಿಷ್ಟೇ, ಇವತ್ತು ಏನು ಬೆಂಗಳೂರು ನಗರ ಜಿಲ್ಲೆ ತಾವರೆಕೆರೆ ಹೋಬಳಿ ವ್ಯಾಪ್ತಿಯ 7 ಗ್ರಾಮಗಳಲ್ಲಿ ಕ್ರಷರ್ಗಳು ಮತ್ತು ಕಲ್ಲುಕ್ವಾರಿಗಳು ಕಾಮಗಾರಿಗಳನ್ನು ಸುಮಾರು 1 ತಿಂಗಳಿಂದ ಸ್ಥಗಿತಗೊಳಿಸಿರೋದ್ರ ವಿಚಾರವಾಗಿ ನಾನು ಮಾನ್ಯ ನಿರ್ದೇಶಕರಿಗೆ ಮತ್ತು ಮಾನ್ಯ ಮುಖ್ಯ ಕಾರ್ಯದರ್ಶಿಯವರಿಗೆ, ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿಗಳಿಗೆ ಈ ಕೂಡಲೇ ತೆರವುಗೊಳಿಸಿ ನಾವು ಕಾನೂನಾತ್ಮಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಯಾಕೆ ನಮಗೆ ಈ ಶಿಕ್ಷೆ? ಇವತ್ತು ಸಾಲ ಬಾಧೆ ತಡಿಲಾರದೆ ಒಬ್ಬ ಮಾಲೀಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಯಾರಾದರೂ ನಮ್ಮ ಮಾಲೀಕರು ಆತ್ಮಹತ್ಯೆ ಮಾಡಬೇಕಾ? ಇದ್ರ ಹೊಣೆ ನೀವು ಹೊರ್ತೀರಾ? ಇವತ್ತು 5ರಿಂದ 6 ಕೋಟಿ KV ಬಿಲ್ಲು ನಾವು ಓಡಿಸ್ತಾ ಇದ್ರೂ ಕಟ್ಟಬೇಕಾಗ್ತದೆ. ಇದಕ್ಕೆ ಹೊಣೆ ಯಾರು? ಇವತ್ತು ಸರ್ಕಾರಕ್ಕೆ ಸುಮಾರು 20ರಿಂದ 30 ಕೋಟಿ ರಾಜಧನ ಬರ್ತಾ ಇಲ್ಲ. ಇದಕ್ಕೆ ಹೊಣೆಗಾರಿಕೆ ನೀವಾಗ್ತೀರಿ. ಆದ್ದರಿಂದ ದಯಮಾಡಿ ತೆರವುಗೊಳಿಸಿ ಅಂತೇಳಿ ತಮ್ಮ ಮೂಲಕ ನಾನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇನೆ.